ನಮಸ್ಕಾರ. ನಲ್ಬೆಳಗು ಸುಪ್ರಭಾತಂ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಚ ಸರಸ್ವತಿ ಶ್ರೀಯರ್ಲಕ್ಷ್ಮೀ ವರಲಕ್ಷ್ಮೀ ಚ ಪ್ರಸನ್ನ ಮಮ ಸರ್ವದಾ. ಇದು ನಮ್ಮ ಅನವರತ ಎಂದಿನ ಪ್ರಾರ್ಥನೆ. ಸಿದ್ಧಲಕ್ಷ್ಮಿ, ನಾವು ಮಾಡಿದ ಎಲ್ಲ ಕಾರ್ಯಗಳು ಫಲಿಸಬೇಕಾದರೆ ಸಿದ್ಧಿ ಬೇಕು. ಆ ಸಿದ್ಧಿಯ ಲಕ್ಷ್ಮಿಯನ್ನು ಸಿದ್ಧರೂಪದಲ್ಲಿ ಕೊಡುವವಳು. ಮೋಕ್ಷಲಕ್ಷ್ಮಿ, ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನು ವಿಮುಕ್ತಿಗೊಳಿಸಿ ಮೋಕ್ಷವನ್ನು ದಯಪಾಲಿಸತಕ್ಕವಳು. ಜಯಲಕ್ಷ್ಮಿ, ಸಾಧಿಸುವ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ನೀಡತಕ್ಕವಳು. ಸರಸ್ವತಿ, ವಿದ್ಯಾರೂಪದಲ್ಲಿ ವಾಕ್ವೈ ಸರಸ್ವತಿ ಅಂತಾರೆ. ಮಾತಿನ ರೂಪದಲ್ಲಿ, ಕೃತಿಯ ರೂಪದಲ್ಲಿ, ಚಿತ್ತದ ರೂಪದಲ್ಲಿ ತಾಯಿ ಸರಸ್ವತಿಯಾಗಿ ನೆಲೆಸುವಂಥದ್ದು. ಶ್ರೀಯರ್ಲಕ್ಷ್ಮಿ, ಸಂಪ್ರತ್ಪ್ರದವಾಗಿ ಸದಾ ಮುಖದಲ್ಲೂ ಸೌಂದರ್ಯವಿರಬೇಕಂತೆ. ಸೌಂದರ್ಯ ಲಕ್ಷ್ಮಿ. ಯಾವ ಸೌಂದರ್ಯ? ಸದಾ ನಲಿವಿನ ನಗುವಿನ ಸೌಂದರ್ಯ. ಅದನ್ನು ಕೂಡ ಲಕ್ಷ್ಮೀ ಎನ್ನುವ ಆರಾಧನೆ ಮಾಡಿದ್ದೇವೆ. ವರಲಕ್ಷ್ಮಿ, ಕಾಮಿತಗಳನ್ನೆಲ್ಲ ವರರೂಪದಲ್ಲಿ ಕೊಡುವಂತಹ ವರಳಾದ ಶ್ರೇಷ್ಠಳಾದ ಲಕ್ಷ್ಮೀದೇವಿ ಪ್ರಸನ್ನಾ ಮಮ ಸರ್ವದಾ, ಸದಾಕಾಲ ಪ್ರಸನ್ನಳಾಗಿರಲಿ ಎನ್ನುವಂತಹ ಅರಿಕೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಯಥಾ ಬುದ್ಧಿ ಯಥಾಶಕ್ತಿ ತಿಳಿದಂತೆ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡುತ್ತೇವೆ, ಕಲಶವನ್ನಿಡ್ತೇವೆ, ದೇವಿಯ ಆವಾಹನೆಯನ್ನು ಮಾಡುತ್ತೇವೆ. ಇತ್ತ ಶರೀರವನ್ನೇ ಕಲಶವಾಗಿಸಿಕೊಂಡು ಆ ಲಕ್ಷ್ಮಿಯನ್ನು ತನಗಾಗಿ ಅಲ್ಲದೆ ದೇಶಕ್ಕಾಗಿ, ಧರ್ಮಕ್ಕಾಗಿ ಆರಾಧನೆ ಮಾಡಿದಂತಹ, ಆವಾಹನೆ ಮಾಡಿದಂತಹ ಒಬ್ಬ ಮಹಾಮಹಿಮನನ್ನು ಚಿತ್ತೈಸುವ, ಬರಮಾಡಿಕೊಳ್ಳುವ, ವೈಭವೀಕರಿಸುವಂತಹ, ಸಂಭ್ರಮಿಸುವಂತಹ ಒಂದು ಶುಭಾವಸರದಲ್ಲಿ ನಾವೆಲ್ಲ ಇದ್ದೇವೆ. ಕಳೆದ ಕೆಲವಾರು ಸಂಚಿಕೆಗಳಿಂದ ಶಿವಛತ್ರಪನ ಕಥಾಸ್ರೋತವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಎಷ್ಟೊಂದು ಕ್ಷಾತ್ರ, ಎಷ್ಟೊಂದು ತೇಜಸ್ಸು, ಎಷ್ಟೊಂದು ಸ್ವದೇಶ ಭಕ್ತಿ. ಇವುಗಳನ್ನೆಲ್ಲ ಇಂದಿನ ಮುಂದಿನ ಎಂದಿನ ಪೀಳಿಗೆಯ ಮಕ್ಕಳು ಕೂಡ ತಮ್ಮ ರಕ್ತಗಳಲ್ಲಿ ಬೆರೆಸಿಕೊಳ್ಳಲಿ ಎನ್ನುವ ಸದಾಶಯದೊಂದಿಗೆ ಶಿವಛತ್ರಪನನ್ನು ಕುರಿತು ಈ ಎಲ್ಲ ಒಕ್ಕಣೆಗಳನ್ನು ನೀಡುತ್ತಿರುವಂಥದ್ದು. ಧನ್ಯವಾಯಿತು ಕೀರ್ತಿ ಅವನದು ವಿಶ್ವದಗಲಕು ವ್ಯಾಪಿಸಿ, ದುಷ್ಟರನು ಸಂಹರಿಸಿ ಕಡುಗದಿ ಶಿಷ್ಟರನು ಪರಿಪಾಲಿಸಿ. ಧನ್ಯವಾಯಿತು ಕೀರ್ತಿ ಶಿವನದು ವಿಶ್ವದಗಲಕು ವ್ಯಾಪಿಸಿ. ಮುಗಿಲೆತ್ತರದಲ್ಲಿ ವಿಶ್ವವ್ಯಾಪಿಯಾಗಿ ಹರಡಿದೆ ನಮ್ಮ ಶಿವಛತ್ರಪರ ಕೀರ್ತಿ ಕುಸುಮ. ಪರಮ ದೇಶಭಕ್ತರಾದಂತಹ ಶ್ರೀ ಹೋವೆ ಶೇಷಾದ್ರಿರವರ ಕವಿಹೃದಯದಲ್ಲಿ ಅರಳಿರತಕ್ಕಂತಹ ಕ್ಷಾತ್ರಪ್ರಭೆ, ಸ್ವರಾಜ್ಯ ಸೌಗಂಧದಿಂದ ಒಡಗೂಡಿದಂತಹ ಧರ್ಮ ಪುಷ್ಪಗಳನ್ನು ಮನಸ ಸ್ಮರಿಸುತ್ತಾ, ಸ್ಫೂರ್ತಿ ಮತ್ತು ವಿಷಯ ಪುಷ್ಟಿಯನ್ನು ಅವುಗಳಿಂದ ಪಡೆಯುತ್ತಾ, ತಾಯಿ ತುಳಜಾ ಭವಾನಿ ಮಾತೆಯ ಅಡಿದಾವರೆಗಳಿಗೆ ಅವುಗಳನ್ನು ಭಕ್ತಿಯಿಂದ ಸಮರ್ಪಣೆ ಮಾಡುತ್ತಾ ಈ ಕಥಾಸ್ರೋತವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಒಂದು ಅತ್ಯಂತ ಮೈ ನವಿರೇಳುವಂತಹ ರೋಚಕವಾದ ಒಂದು ಪ್ರಸಂಗದ ಒಕ್ಕಣೆಯೊಂದಿಗೆ ಈ ದಿನದ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಹಲವು ದಶಕಗಳ ಹಿಂದಿನ ಸಂಗತಿ ಇದು. ಒಂದು ಆಹ್ಲಾದಕರ ಬೆಳುದಿಂಗಳ ರಾತ್ರಿ, ಮದರಾಸಿನ ತೆಂಕಣದ ಕಡಲ ದಂಡೆಯಲ್ಲಿ ಒಂದು ದೊಡ್ಡ ಬಂಗಲೆ. ಆ ಬಂಗಲೆಯ ಮನೆಯಂಗಳದಲ್ಲಿ ಕುಳಿತಂತಹ ಒಬ್ಬ ತರುಣ ಸನ್ಯಾಸಿ. ಅವರ ದೃಷ್ಟಿ ನೆಟ್ಟಿರುವುದು ಏರಿಳಿದು ನರ್ತಿಸ್ತಾ ಇರುವಂತಹ ಕಡಲ ತೆರೆಗಳ ಗಂಭೀರತೆಗೆ. ಕೇವಲ ನರ್ತನವೇ, ಅತ್ಯಂತ ಸುಶ್ರಾವ್ಯವಾದ ತೆರೆಗಳ ಶ್ರುತಿಯ ನಿನಾದ ಕೂಡ ತೇಲಿ ಬರ್ತಾ ಇದೆ. ಮನೆಯಂಗಳದಲ್ಲಿ ಕುಳಿತಂತಹ ಈ ತೇಜಃಪುಂಜ ತರುಣ ಸನ್ಯಾಸಿ ಆ ಸಾಗರದ ಅಲೆಗಳ ಶ್ರುತಿಗೆ ಹೃದಯಾಹ್ಲಾದವನ್ನು ಕೂಡ ದನಿಗೂಡಿಸಿ ಬೆರೆಸಿ ಸ್ವರವೆತ್ತಿ ಪಾಡುತ್ತಾ ಇದ್ದಾರಂತೆ. ಯಾವ ಹಾಡನ್ನು ಹಾಡಿದ್ದಾರೆ? ದಾವ ದ್ರುಮ ದಂಡ ಪರ ಚಿತ್ತ, ಮೃಗಝಂಡ ಪರ ಭೂಷಣ, ಬಿತಂಡ ಪರ ಜೇಸೆ, ಮೃಗರಾಜ ಹೇ, ತೇಜ ತಮ ಅಂಶ ಪರ, ಕಾನ್ಹ ಜಿಮ ಕಂಸ ಪರ, ತೋಮ್ ಲೇಚ್ಛ ವಂಶ ಪರ, ಶೇರ ಶಿವರಾಜ ಹೇ. ಈ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ. ಈ ಅತ್ಯಂತ ಪ್ರಖರವಾದಂತಹ ಗೀತ ಸಾಲುಗಳ ಈ ನುಡಿಯ ಮಹಾಪೂರದ ಅರ್ಥ ಇಂತು. ಕಾಡಿನ ಮರಗಳಿಗೆ ಕಾಳ್ಗಿಚ್ಚಿರುವಂತೆ, ಚಿಗುರೆ ಮರಿಗಳ ಗುಂಪಿಗೆ ಚಿರತೆ ಇದ್ದಂತೆ,
ಮದ್ದಾನೆಯ ಹಿಂಡಿಗೆ ಮೃಗರಾಜನಂತೆ, ಇರುಳ ಕತ್ತಲಿಗೆ ಸೂರ್ಯನಂತೆ, ದುರುಳ ಕಂಸನಿಗೆ ಕೃಷ್ಣನಂತೆ, ಮ್ಲೇಚ್ಛರ ವಂಶಕ್ಕೆ ಈ ಸಿಂಹ ಸದೃಶ ಮಹಾರಾಜ ಕಂಗೊಳಿಸ್ತಾ ಇದ್ದಾನೆ ಎನ್ನುವಂತಹ ಹಾಡನ್ನು ಆ ವೀರ ವಿಕ್ರಮ ವಿಜಯ ತೇಜಃಪುಂಜ ಧೀರ ಸನ್ಯಾಸಿ ಹಾಡ್ತಾ ಇದ್ದಾರಂತೆ. ಅಲ್ಲೊಬ್ಬ ಶಿಷ್ಯ ಈ ಎಲ್ಲ ಹಾಡಿನ ಶಬ್ದಗಳನ್ನು ಕೇಳಿದ್ದಾನೆ. ಇದೇನು ಸ್ವಾಮೀಜಿಯರವರ ಬಾಯಲ್ಲಿ ಪುಂಡಪೋಕರಿ ಸುಲಿಗೆದಾರನ ಒಂದು ಪ್ರಶಂಸೆಯನ್ನು ಕೇಳ್ತಾ ಇದ್ದೇವೆ. ಮನಸ್ಸಿಗೆ ತೀವ್ರ ಧಕ್ಕೆಯಾಗಿದೆ. ಚೆನ್ನಾಗಿ ಧೈರ್ಯವನ್ನು ಸಾವರಿಸಿಕೊಂಡು ಆ ಸ್ವಾಮೀಜಿರವರ ಬಳಿ ತೆರಳಿ ಆ ಶಿಷ್ಯ ಕೇಳಿಯೇ ಬಿಟ್ಟಿದ್ದಾನೆ. ಏನು ಸ್ವಾಮೀಜಿ, ಕಳ್ಳ, ಕಪಟಿ, ಜೂಜುಗಾರ, ಖೂನಿಕಾರ, ಗುಂಪು ಕಟ್ಟಿಕೊಂಡು ಲೂಟಿ ಪುಂಡಾಟಿಕೆ ಮಾಡುವವನನ್ನು ಕುರಿತು ಇಷ್ಟೊಂದು ಅಗಾಧವಾದ ವಿಸ್ತಾರವನ್ನು ಮಾಡ್ತಿದ್ದೀರಿ. ತನ್ಮಯತೆಯಿಂದ ಹಾಡ್ತಾ ಇದ್ದಂತಹ ಆ ಧೀರ ಸನ್ಯಾಸಿಗಳು ಥಟ್ಟನೆ ತಮ್ಮ ಹಾಡನ್ನು ನಿಲ್ಲಿಸಿ ಕೆಂಡವನ್ನು ಉಗುಳುವಂತಹ ಅವರ ಕಣ್ಣಿನಿಂದ ಹೊರಟಂತಹ ಉಗ್ರವಾದ ಕಾಂತಿಯಿಂದ ಕೋಪದ ಉಂಡೆಗಳನ್ನು ಉಗುಳುವ ಆ ಒಂದು ನಯನ ಬೀಜಗಳಿಂದ ಆ ಶಿಷ್ಯನನ್ನು ನೋಡಿದ್ದಾರಂತೆ. ಆ ಕಣ್ಣಿನ ಉರಿಯ ಕಾಂತಿ ಯಾವ ಮಟ್ಟಕ್ಕಿತ್ತು ಅಂದರೆ ಬಹುಶಃ ಬಲಾಕ ಪಕ್ಷಿಯಾಗಿದ್ದರೆ ಅಲ್ಲೇ ಸುಟ್ಟು ಹೋಗುತ್ತಿತ್ತೇನೋ. ಉಗ್ರ ನೋಟವನ್ನು ಬೀರುತ್ತಾ ತಮ್ಮ ನುಡಿಕಿಡಿಯನ್ನು ಸನ್ಯಾಸಿಗಳು ಸಿರಿಸಿದ್ದಾರೆ. ದುಷ್ಟ, ನಾಚಿಕೆ ಬರುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಹೇಸಿಕೆಯಾಗುವುದಿಲ್ಲವೇ ಬಾಳಿಗೆ? ಪರಮ ತೇಜಸ್ವಿ ಮಹಾಪರಾಕ್ರಮಿ ಧರ್ಮ ಪುರುಷನ ಬಗ್ಗೆ ಎಂತಹ ಅವಹೇಳನಕಾರಿಯಾದ ಅವಾಚ್ಯ ಶಬ್ದಗಳನ್ನು ನುಡಿದಿದ್ದೀಯೇ. ಇದೀಗ ಶಿಷ್ಯ ಬೆವರಿ ಹೋಗಿದ್ದಾನೆ, ಅತೀವವಾಗಿ ಹೆದರಿದ್ದಾನೆ. ತಪ್ಪಾಯಿತು ಸ್ವಾಮೀಜಿ, ಕ್ಷಮಿಸಬೇಕು. ತಗ್ಗಿದ ಸ್ವರದಲ್ಲಿ ಹೇಳುತ್ತಿದ್ದಾನೆ, ಕ್ಷಮಿಸಬೇಕು ಸ್ವಾಮೀಜಿ, ನಾನು ಯಾರನ್ನ ತಪ್ಪಾಗಿ ತಿಳಿದುಕೊಂಡಿದ್ದೇನೋ ಅವರ ಬಗ್ಗೆ ತಾವು ಸರಿಯಾದ ಮಾಹಿತಿಯನ್ನು ಕೊಡಬೇಕು, ನನ್ನ ಮನಸ್ಸಿನ ಅಂಧಕಾರವನ್ನು ಕಳೆಯಬೇಕು ಎಂದಾಗ ಆ ತರುಣ ಧೀರ ಸ್ವಾಮೀಜಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರಂತೆ. ಯಾವ ಕಾಲದಲ್ಲಿ ನಮ್ಮ ದೇಶ, ಧರ್ಮ, ಸಂಸ್ಕೃತಿಗಳು ಹೇಳ ಹೆಸರಿಲ್ಲದೆ ನುಚ್ಚು ನೂರಾಗಿದ್ದವೋ, ಸಮಸ್ತ ಜನಾಂಗವೇ ವಿನಾಶದ ಮಡುವಿನಲ್ಲಿ ಮುಳುಗಿ ಹೋಗಿತ್ತೋ, ಯಾವ ವಿಷಗಳಿಗೆಯಲ್ಲಿ ನಮ್ಮ ಧರ್ಮ ಸಮಾಜಗಳು ತೀರಾ ಅವನತಿಯನ್ನು ಕಂಡಿದ್ದವೋ, ಅವುಗಳಿಂದ ನಮ್ಮ ತನವನ್ನು ಉದ್ಧಾರ ಮಾಡಿದಂತಹ ಮಹಾನ್ ರಾಷ್ಟ್ರಭಕ್ತ ಇವನು. ಆ ಮಹಾನ್ ರಾಷ್ಟ್ರಭಕ್ತನ ಬಗ್ಗೆ ಪರಕೀಯರು ಬಂದು ಅರೆದು ಕುಡಿಸಿರುವಂತಹ ವಿಷವನ್ನು ಕುಡಿದು ಹುಟ್ಟಿರುವ ವಿಷಫಲ ನೀನು. ನಿನ್ನ ಚಿಂತನೆಯ ತುಂಬೆಲ್ಲ ಓದಿರುವಂತಹ ವಿಚಾರಗಳು ಪರಕೀಯರ ದಬ್ಬಾಳಿಕೆಯ ವಿಚಾರಗಳನ್ನು ನಿನಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವುಗಳನ್ನು ಓದಿದ್ದೀಯೆ. ಧರ್ಮ, ದೇಶ, ಸಂಸ್ಕೃತಿಗಳ ಬಗ್ಗೆ ಎಳ್ಳಷ್ಟಾದರೂ ಗೌರವ ಬೇಡವೇ? ಪ್ರೀತಿ ಬೇಡವೇ? ಸೌಹಾರ್ದ ಬೇಡವೇ? ನಿನ್ನನ್ನು ಮೆಟ್ಟಿ ತುಳಿದು ಅವರ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಆ ಪರಕೀಯರ ದಾಳಿಗೆ ನೀನು ಕೂಡ ತುತ್ತಾಗಿದ್ದೀಯೇ. ಗಿಳಿಪಾಠವನ್ನು ದೋಷಪೂರಿತವಾಗಿ ಕಲಿತಿದ್ದೀಯೇ. ಹಾಗಾಗಿ ಈ ರಾಷ್ಟ್ರದ ಚಿಂತನೆಯನ್ನು ಮಾಡುವಂತಹ ಆ ಧರ್ಮೋದ್ಧಾರಕನನ್ನು ಕುರಿತು ಇಂತು ಕೇಳುವಂತಹವನಾಗು ಅಂತ ಹೇಳಿದ್ದಾರೆ. ಯಾವ ಉಪದೇಶವನ್ನು ಕೊಟ್ಟಿದ್ದಾರೆ ನೋಡೋಣ ವಿರಾಮದ ನಂತರ. ಯುಗ ಪುರುಷನಾಗಿ ಧರ್ಮೋದ್ಧಾರಕ್ಕಾಗಿ ಸಾಕ್ಷಾತ್ ಪರಾತ್ಪರ ಪರಮೇಶ್ವರನೇ ಈ ಭೂತಲದಲ್ಲಿ ಅವತಾರವನ್ನೆತ್ತಿದಂತಹ ಮಹಾ ಚೇತನವದು. ನಮ್ಮೆಲ್ಲ ದುಷ್ಟ ದುಗುಡ ದುಮ್ಮಾನಗಳಿಗೆ ಒಂದು ಅವನತಿಯನ್ನು ಕೊಟ್ಟು ನಮ್ಮನ್ನು ಉನ್ನತಿಯತ್ತ ಕರೆದೊಯ್ಯುವ ಪ್ರೇರಕ ಶಕ್ತಿಯದು ಎನ್ನುವುದಾಗಿ ಹಲವು ರೀತಿಯಲ್ಲಿ ವಿಸ್ತಾರ ಮಾಡಿದ್ದಾರೆ. ಶ್ರೇಷ್ಠ ಶೂರ ಸದ್ಗುಣಗಳ ಆಕರಗಳ ಆಧಾರ ಈ ಶರೀರದ ಆಕಾರ ಎನ್ನುವುದಾಗಿ ಹೇಳಿದ್ದಾರೆ. ಈ ಎಲ್ಲ ಹೃದಯೋದ್ಗಾರವನ್ನು ಅತ್ಯಂತ ಬೆರಗುಗಣ್ಣುಗಳಿಂದ ತೆರೆದ ಕಿವಿಗಳಿಂದ ಆಲಿಸ್ತಿದ್ದಂತಹ ಶಿಷ್ಯ ಕೇಳಿದ್ದಾನೆ, ಮಹಾತ್ಮರೇ, ನನ್ನ ವಿಕೃತ ಜ್ಞಾನವನ್ನು ತಾವು ಕಳೀತೀರಿ ಎನ್ನುವಂತಹ ಸುಸ್ಪಷ್ಟವಾದ ಒಂದು ಅನಿಸಿಕೆ ನನ್ನ ಮನಸ್ಸಿನಲ್ಲಿದೆ. ಯಾರ ಬಗ್ಗೆ ತಾವು ಮಾತನಾಡುತ್ತಿದ್ದೀರಿ, ದಯಮಾಡಿ ತಿಳಿಸಬೇಕು ಎನ್ನುವಾಗ ಕೋಪದಲ್ಲಿ ಕನಲುತ್ತಿದ್ದಂತಹ ಆ ಧೀರ ಸನ್ಯಾಸಿ ಇದೀಗ ಶಾಂತರಾಗಿ
ಭಾವೋತ್ಕಟತೆಯಿಂದ ಹೀಗೆ ನುಡಿಯುತ್ತಾರಂತೆ. ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾ ಇದ್ದಾರಲ್ಲ, ಈ ಸನ್ಯಾಸಿಯಾದರೂ ಯಾರು ಎನ್ನುವುದಾದರೆ ನಮ್ಮ ಆಧುನಿಕ ಭಾರತದ ನವೋದಯದ ಮಹಾನ್ ರಾಷ್ಟ್ರದ್ರಷ್ಟಾರ ಸ್ವಾಮಿ ವಿವೇಕಾನಂದರು. ಸಿಂಹದ ಮರಿಯಂತೆ ಸದಾ ಗರ್ಜಿಸುತ್ತಿದ್ದಂತಹ ಭಾರತ ಮಾತೆಯ ವೀರ ಹೆಮ್ಮೆಯ ಪುತ್ರ ಸ್ವಾಮಿ ವಿವೇಕಾನಂದರು ಛತ್ರಪ ಶಿವಾಜಿಯನ್ನು ಕುರಿತು ಈ ಎಲ್ಲ ಮಾತುಗಳನ್ನು ಆಡ್ತಿದ್ದಾರೆ. ಶಿಷ್ಯನನ್ನು ಉದ್ದೇಶಿಸಿ ಹೇಳಿದ್ದಾರೆ, ಆತ ಯಾರು ಎನ್ನುವ ಪ್ರಶ್ನೆಯನ್ನು ಕೇಳಿದ್ದೀಯೇ ಮಗು. ನೋಡು, ಆತನ ನಾಮೋಚ್ಚಾರವನ್ನು ಮಾಡುವ ಮೊದಲು ನಮ್ಮ ಹೃದಯವನ್ನು ಶುಚಿಗೊಳಿಸಿಕೊಳ್ಳೋಣ. ಹೇಗೆ ದೇವರ ಪೂಜೆ, ಈ ದಿವಸ ಲಕ್ಷ್ಮೀ ಪೂಜೆ ಮಾಡುವ ಮೊದಲು ನಾವು ಮನೆಯಂಗಳವನ್ನು, ಮನೆಯ ಒಳಭಾಗವನ್ನು ಚೊಕ್ಕಟವಾಗಿ ಗುಡಿಸಿ ಸಾರಿಸಿ ರಂಗವಲ್ಲಿಯನ್ನಿಟ್ಟು ಹೇಗೆ ಶುಭ್ರ ಮಾಡ್ತೇವೋ, ಹಾಗೆ ಮನಮಂದಿರವನ್ನು, ಹೃದಯ ದೇಗುಲವನ್ನು ಮೊಟ್ಟ ಮೊದಲು ಶುಚಿಗೊಳಿಸಿಕೊಳ್ಳೋಣ. ಹೃದಯದಲ್ಲಿ ಪವಿತ್ರ ಭಾವವನ್ನು ತುಂಬಿಕೊಳ್ಳೋಣ. ನಮ್ಮೆಲ್ಲ ಪ್ರಾಚೀನ ಋಷಿ ಮುನಿಗಳ ಒಂದು ತಪಸ್ಸನ್ನು, ವೀರ ಶೂರರ ಓಜಸ್ಸು ತೇಜಸ್ಸುಗಳನ್ನು ಮನಸ್ಸಿನಲ್ಲಿ ದೀರ್ಘವಾಗಿ ಸ್ಮರಿಸಿಕೊಳ್ಳೋಣ. ಹೃದಯ ದೇಗುಲವನ್ನು ಶುಚಿಗೈದು ಭಕ್ತಿಯ ದೀಪದಾರತಿಯನ್ನು ಮಾಡಿ ಅವರ ನಾಮೋಚ್ಚಾರಕ್ಕೆ ಸಿದ್ಧರಾಗೋಣ. ಆ ನಾಮವೇ ಪರಕೀಯರ ಎದೆಗಳನ್ನು ಸದಾ ನಡುಗಿಸಬಲ್ಲ ಛತ್ರಪತಿ ಶಿವಾಜಿ ಎನ್ನುವಂತಹ ಆ ಘಂಟಾಘೋಷವಾದ ಸ್ವರದಲ್ಲಿ ಸ್ವಾಮಿ ವಿವೇಕಾನಂದರು ಅಬ್ಬರಿಸಿದ್ದಾರಂತೆ. ಎಂತಹ ಅಭಿಮಾನಪೂರ್ಣವಾದ ಮಾತುಗಳು! ದುಷ್ಟ ನಿರ್ದಾಲನ, ಶಿಷ್ಟ ಪರಿಪಾಲನ ಯಾರ ಜೀವಿತದುದ್ದಕ್ಕೂ ಧ್ಯೇಯವಾಗಿತ್ತೋ ಅವರೇ ಈ ಶಿವಛತ್ರಪರು. ಧ್ವಂಸವಾದ ವಿಗ್ರಹಗಳು, ಪಾಳು ಬಿದ್ದ ದೇವಾಲಯಗಳನ್ನು ನೋಡಿದರೆ ಯಾರ ಮನಸ್ಸು ಮಮ್ಮಲ ಮರುಗುತ್ತಾ ರಕ್ತ ಕುದಿಯುತ್ತಿತ್ತೋ ಅವರೇ ನಮ್ಮ ಶಿವಾಜಿ ಮಹಾರಾಜರು. ಭಾವಗ್ರಾಹಿಯಾದ ಶಿವಾಜಿಗಳ ಬುದ್ಧಿಗೆ ವಿಜಯನಗರದ ಭಗ್ನಾವಶೇಷಗಳು ತಮ್ಮ ಕಥೆಯನ್ನು ದೀನವಾಗಿ ಹೇಳಿಕೊಂಡಂತೆ, ಕನಸುಗಳು ನನಸಾಗದೆ ಸತ್ತ ವಿಜಯದ ನಗರದ ವೀರಪುತ್ರರ ಅತೃಪ್ತ ಆತ್ಮಗಳು ಶಿವಾಜಿ ಮಹಾರಾಜರ ಪಾದಗಳಲ್ಲಿ ಕುಳಿತು ಅವರ ಕಿವಿಯಲ್ಲಿ ಚೀರಿ ಚೀರಿ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿರುವಂತೆ, ಸಾಹಸಿಯೂ ಧ್ಯೇಯವಾದಿಯೂ ಆದ ಮಹಾರಾಜರು ಜೀವನದ ಧ್ಯೇಯ ಜ್ವಾಲೆಯನ್ನು ಉರಿಸಲು ಬೇಕಾದಂತಹ ಸ್ಫೋಟಕ ಸಾಮಗ್ರಿಗಳನ್ನು ಬಾಲ್ಯದಿಂದಲೇ ತಮ್ಮದಾಗಿಸಿಕೊಂಡು ಬಿಟ್ಟಿದ್ದಾರಂತೆ. ಅಂತಹ ಕ್ಷಾತ್ರ ತೇಜಸ್ಸಿನಿಂದ ಕಂಗೊಳಿಸುವಂತಹವರು ನಮ್ಮ ಛತ್ರಪತಿ ಶಿವಾಜಿರವರು. ರಾಜ ಮಹಾರಾಜರೆಲ್ಲರೂ ಅನ್ಯಧರ್ಮೀಯ ಸುಲ್ತಾನರ ಮುಂದೆ ಮಂಡಿಯೂರಿ ಕುಳಿತುಕೊಂಡು ಕುರ್ನಿಸಾತು ಮಾಡಲಿಕ್ಕೆ ಕುದುರೆಯನ್ನೇರಿಕೊಂಡು ಗಾವುದ ದೂರ ಸಾಗಿ ಬರುತ್ತಿದ್ದಂತಹ ಅಧಿರಥ ಮಹಾರಥ ಗುಲಾಮರು ಎನಿಸ್ಕೊಳ್ತಾ ಇದ್ದರು. ಆದರೆ ಅಂತಹ ಸುಲ್ತಾನರ ದರ್ಬಾರಿನಲ್ಲೇ ಸಾಹಸವನ್ನು ಮೆರೆದಂತಹ ನಮ್ಮ ಶಿವಾಜಿ ಮಹಾರಾಜರ ಹೃದಯ ಗಾಂಭೀರ್ಯಕ್ಕೆ ಯಾವುದೇ ಸಾಟಿ ಇಲ್ಲ. ಸ್ವಾತಂತ್ರ್ಯ ದೇವತೆಗೆ ಸದಾ ನಮಿಸಿದ್ದಾರೆಯೇ ಹೊರತು ದಾಸ್ಯ ಮೋಹಿನಿಗೆ ಎಂದೂ ಇವರು ಧಕ್ಕೆ ಇಲ್ಲ ಎನ್ನುವುದಾಗಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. 13ರ ಹರೆಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ರಾಜಮುದ್ರೆಯನ್ನು ತಾವೇ ಸ್ವತಃ ಅಷ್ಟಕೋನಾಕೃತಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಚಿಸಿಕೊಂಡಿದ್ದಾರೆ ಅನ್ನೋದಾದರೆ, ಇವರ ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಬಲ ಎಷ್ಟಿರಬೇಕು ನೋಡಿ. ಸಂಸ್ಕೃತದಲ್ಲಿ ಅವರ ಜೀವಿತ ಧ್ಯೇಯವನ್ನು, ಅವರ ರಾಜಮುದ್ರೆಯನ್ನು ಅವರೇ ವಿನ್ಯಾಸ ಮಾಡಿಕೊಂಡಿದ್ದಾರಂತೆ. ಪ್ರತಿಪಚ್ಚಂದ್ರಲೇಖೇವ ವರ್ಧಿಷ್ಣುರ್ ವಿಶ್ವವಂದಿತ ಶಾಹಸೂನೋ ಶಿವಸ್ಯೈಷ ಮುದ್ರಾ ಭದ್ರಾಯ ರಾಜತೆ. ಈ ಒಂದು ಸಂಸ್ಕೃತದ ಧ್ಯೇಯವನ್ನು ರಾಜಮುದ್ರೆಯಲ್ಲಿ ಬರೆದುಕೊಂಡಿದ್ದಾರಂತೆ. ಇದರ ಅರ್ಥವೇನು ನೋಡೋಣ ಮುಂದಿನ ಭಾಗದಲ್ಲಿ. ಶುಕ್ಲ ಪಕ್ಷದ ಚಂದ್ರನಂತೆ ಸದಾ ಬೆಳೆಯುತ್ತಾ ವೃದ್ಧಿಯನ್ನು ಕಾಣುತ್ತಿರುವ, ಲೋಕ ಕಲ್ಯಾಣಕ್ಕಾಗಿ, ಜಗನ್ಮಂಗಳಕ್ಕಾಗಿ ಸದಾ ನೆತ್ತರ ಕೊನೆಯ ಹನಿ ಇರುವವರೆಗೂ ಶ್ರಮಿಸುವಂತಹ ಶಹಾಜಿಯ ಮಗನಾದ ಶಿವಾಜಿಯ ಈ ಮುದ್ರಿಕೆ ಭದ್ರಾಯ, ಎಲ್ಲರ ಸುಭದ್ರತೆಗಾಗಿ, ದೇಶ ಧರ್ಮ ಸಂಸ್ಕೃತಿಗ ಉಳಿವಿಗಾಗಿ
ಸದಾ ರಾರಾಜಿಸಲಿ ಎನ್ನುವಂತಹ ಸಂಸ್ಕೃತದ ಪ್ರಣೀತವನ್ನು ಛತ್ರಪರು ಅಲ್ಲಿಯೇ ತಾವೇ ಬರೆದುಕೊಂಡಿದ್ದಾರಂತೆ. ಶ್ರೀ ರೋಹಿರೇಶ್ವರನ ಸಮ್ಮುಖದಲ್ಲಿ ಪ್ರತಿಜ್ಞಾಬದ್ಧರಾದಂತಹ ಶಿವಾಜಿಗಳು ತಮ್ಮ ಮನಸ್ಸಿನ ತುಂಬೆಲ್ಲ ಅಭಿಮಾನಕ್ಕೆ ಧಕ್ಕೆ ಮಾಡಿದವರ ಬಗ್ಗೆ ಅತೀವವಾದ ಕೋಪವನ್ನು ತುಂಬಿಕೊಂಡಿದ್ದರಂತೆ. ಪರಕೀಯರ ಧಾಳಿಯಿಂದ ನಲುಗಿ ತತ್ತರಿಸಿ ಹೋಗಿದ್ದ ನಮ್ಮತನವನ್ನು ಕಂಡು ಮಮ್ಮಲ ಮರುಗಿ ಕ್ರೂರಿಗಳ ಕ್ರೌರ್ಯಕ್ಕೆ ಅಸಹ್ಯವನ್ನು ಪಟ್ಟುಕೊಂಡಿದ್ದಾರೆ. ತಂದೆ ಶಹಾಜಿಯವರನ್ನು ಆನೆಯ ಬೆನ್ನಿಗೆ ಕಬ್ಬಿಣದ ಸರಪಳಿಗಳಿಂದ ಕಟ್ಟಿಸಿ ದರದರನೆ ಎಳೆಸಿ ತಂದಂತಹ ಕ್ರೂರಿ 7 ಅಡಿ ಎತ್ತರದವ ಅಫಜಲ್ ಖಾನ ಅಲ್ಲ ಎನ್ನುವ ಬದಲು ಅಫಜಲ್ ಎಂದು ಹೇಳಿದ್ದಂತಹ ಆ ಕ್ರೂರಿಯ ನಾಮ ಮಾತ್ರದಲ್ಲೇ ರಕ್ತ ಕುದ್ದು ಹೋಗುತ್ತಿದ್ದಂತಹ ನಮ್ಮ ಶಿವಾಜಿ ಮಹಾರಾಜರು ಮೆರವಣಿಗೆಯಲ್ಲಿ ತಂದೆಯವರನ್ನು ಆನೆಯ ಬೆನ್ನಿಗೆ ಸರಪಳಿಯಿಂದ ಕಟ್ಟಿಸಿ ತಂದವ. ಅವನನ್ನು ಕಂಡು ಅತಿಯಾಗಿ ಕ್ರುದ್ಧರಾಗಿದ್ದಾರೆ. ಶಿವಾಜಿಯೊಡನೆ ಸೆಣಸಬೇಕು ಎನ್ನುವುದಾಗಿ ಆ ಧೀರ ವೀರ ಕ್ರೂರಿ ಅಫಜಲ್ ಖಾನ್ ಕೂಡ ಬಂದಿದ್ದಾನೆ. ಅವನ ಗತಿ ಏನಾಗಿದೆ ಅನ್ನೋದನ್ನು ನಾವು ನೋಡಿದ್ದೇವೆ ಕಳೆದ ಸಂಚಿಕೆಯಲ್ಲಿ. ಅವನು ತಾನು ಸೆಣಸಿಗೆ ಬರ್ತಾ ಇರೋದು ಯಾರೊಟ್ಟಿಗೆ ಅನ್ನೋದನ್ನು ತಿಳಿದುಕೊಂಡಿದ್ದಾನೆ. ಶಿವಾಜಿಯವರೊಟ್ಟಿಗೆ ಸೆಣಸಬೇಕಾದರೆ ತಕ್ಕುದಾದಂತಹ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾನಲ್ಲ. ಇವನೂ ಕೂಡ ಬಹಳ ಸಿದ್ಧತೆಯನ್ನು ಮಾಡಿದ್ದಾನೆ. ಏನು ಸಿದ್ಧತೆ ಗೊತ್ತೇ? ಅತ್ಯಂತ ಹೃದಯ ವಿದ್ರಾವಕವಾಗುವಂತಹ ಸಂಗತಿ. ಈ ಸುಲ್ತಾನನಿಗೆ, ಈ ಅಫಜಲ್ ಖಾನ್ ಎನ್ನುವಂತಹ ದುರುಳನಿಗೆ ಇದ್ದ ಪತ್ನಿಯರ ಸಂಖ್ಯೆ ಬರೋಬ್ಬರಿ 64 ಹೆಂಡತಿಯರನ್ನು ಹೊಂದಿದ್ದವನು. ಇನ್ನೇನು ತಾನು ಶಿವಾಜಿಯವರೊಡನೆ ಸಮರ ಸಾರಿ ಹೋದಾಗ ಅಕಸ್ಮಾತ್ ತಾನು ಪ್ರಾಣತ್ಯಾಗ ಮಾಡಿಬಿಟ್ಟರೆ ತನ್ನ ಹೆಂಡತಿಯರು ಪರಪುರುಷನ ವಶವಾಗಿ ಪಾತಿವ್ರತ್ಯವನ್ನು ಕಳೆದುಕೊಳ್ಳಬಾರದೇನೋ ಎನ್ನುವ ಮಹಾ ಉದ್ದೇಶವಿರುವಂತೆ 63 ಜನ ಹೆಂಡತಿಯರನ್ನು ತನ್ನ ಖಡ್ಗಕ್ಕೆ ಆಹುತಿ ಮಾಡಿದ್ದನಂತೆ. ಪಾಪ ಅತ್ಯಂತ ಕಿರಿಯವಳಾದ 64ನೆಯ ಅತ್ಯಂತ ಸಣ್ಣ ವಯಸ್ಸಿನ ಆ ಪತ್ನಿ ಇವನ ಖಡ್ಗದ ಆ ಒಂದು ಚೂಪಿನಿಂದ ತಪ್ಪಿಸಿಕೊಂಡು ಹೋಗಿದ್ದಾಳೆ. ಆದರೆ ಈ 7 ಅಡಿಯ ಕ್ರೂರಿಗೆ ಅವಳಾವ ಲೆಕ್ಕ. ಹುಡುಕಿಕೊಂಡು ಹೋಗಿ ಅವಳನ್ನು ಕರೆದು ತಂದು ತರಿದು ಹಾಕಿದ್ದಾನಂತೆ. ಈ ಮಾತಿಗೆ ಸಾಕ್ಷಿ ಇಂದಿಗೂ ನಾವು ಬಿಜಾಪುರಕ್ಕೆ ಹೋಗಿ ನೋಡಿದರೆ 63 ಗೋರಿಗಳು ಒಂದೆಡೆ, ಒಂದು ಗೋರಿ ಮಾತ್ರ ಪ್ರತ್ಯೇಕವಾಗಿ ಕಟ್ಟಲ್ಪಟ್ಟಿದೆ. ಆ ಗೋರಿಗಳ ಒಳಗಡೆ ಇರುವಂತಹ ಆ ಹೆಣ್ಣು ಮಕ್ಕಳ ನೋವಿನ ಆರ್ತನಾದ ಪ್ರತಿಯೊಬ್ಬ ಭಾರತೀಯನ ಹೃದಯ ಸಾಗರವನ್ನು ಕಲಕಬೇಡವೆ? 64 ಹೆಂಡತಿಯರನ್ನು ನುಚ್ಚು ನೂರು ಮಾಡಿದಂತಹ ಕಪಟಿ ಕ್ರೂರಿ ಅಫಜಲ್ ಖಾನ ನಮ್ಮ ಶಿವಾಜಿ ಮಹಾರಾಜರಿಂದ ಹೇಗೆ ಸಾಯಿಸಲ್ಪಟ್ಟ ಎನ್ನುವುದನ್ನು, ಆ ವೀರಗಾಥೆಯನ್ನು ನಾವೆಲ್ಲ ನೋಡಿದ್ದೇವೆ. ಸುಲ್ತಾನರ ಆಳ್ವಿಕೆಯ ಕಾಲದ ಸಿರಿ ಇವರನ್ನು ಮತ್ತಷ್ಟು ಹುಚ್ಚೇರಿಸಿತ್ತಂತೆ. ಅವರಿಗೆ ಆ ಪರಿಸ್ಥಿತಿಯಲ್ಲಿ ಸುಲ್ತಾನರು ಪಡೆದುಕೊಂಡಿದ್ದಂತಹ ಸಿರಿ, ಸ್ಥಾನಮಾನ ಎಲ್ಲವೂ ಇವರ ಮನಸ್ಸಿನಲ್ಲಿ ತೀವ್ರವಾದ ರೋಷದ್ವೇಷಗಳನ್ನು ಹುಟ್ಟಿಸಿಬಿಟ್ಟಿವೆ. ಕಾರಣ ಅಲ್ಲಿ ಪಾರತಂತ್ರದ ಎಂಜಲು ಸೋಕಿದೆ. ಧರ್ಮ ಬಾಂಧವರ ಕೆನ್ನೆತ್ತರು ಅವುಗಳನ್ನು ತೋಯಿಸಿಬಿಟ್ಟಿವೆಯಂತೆ. ಒಂದೊಂದರಲ್ಲೂ ದಾಸ್ಯ, ಪರಕೀಯತೆ, ಅಭಿಮಾನ ಶೂನ್ಯತೆಯ ಕರಿನೆರಳು ಕವಿದಿದೆಯಷ್ಟೇ. ಆತ್ಮಗ್ಲಾನಿಯ ಕಲಂಕ ಅಲ್ಲಿ ಬೆರೆತು ಹೋಗಿದೆ. ಇಂತಹ ದುಷ್ಟ ದುರುಳರಿಂದ ನಮ್ಮ ದೇಶವನ್ನು, ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಕಾಪಾಡಬೇಕು ಎನ್ನುವುದಾಗಿ ಮೂಡಿ ಬಂದಂತಹ ಸೂರ್ಯ ಶಿವಛತ್ರಪತಿ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಎಂದಂತೆ ಎಲ್ಲ ಗುಣಗಳು ಒಟ್ಟಿಗೆ ಬಂದು ಬಿಡ್ತಾವೆಯೇ? ಇವು ನಮ್ಮ ಜೀವನ ಕ್ರಮದ ಮೇಲೂ ಪ್ರತಿಫಲನವನ್ನು ಪಡೆದುಕೊಳ್ಳುತ್ತೆ. ನಾವು ಹೇಗೆ ಗುಣಗಳನ್ನು ರೂಢಿಸಿಕೊಂಡು ಬಂದಿದ್ದೇವೋ, ಹೇಗೆ ನಮ್ಮ ದೈನಂದಿನ ಚರ್ಯಗಳನ್ನಿಟ್ಟುಕೊಂಡು ಬಂದಿದ್ದೇವೋ ಹಾಗೇ ನಡೆಯುತ್ತದೆ ಎನ್ನಲಿಕ್ಕೆ ಶಿವಾಜಿ ಮಹಾರಾಜರು ಜ್ವಲಂತ ಸಾಕ್ಷಿಯಾಗುತ್ತಾರೆ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತಕ್ಕೆ ಬೇಗನೆ ಏಳುವುದು, ಅಶ್ವತ್ಥ ವೃಕ್ಷ ವಂದನೆ, ಸೂರ್ಯ ದರ್ಶನ, ಮಂಗಲ ಸ್ನಾನ,
ಶಿವಪೂಜೆ ಇತ್ಯಾದಿ ಹಿಂದೂ ಸಂಪ್ರದಾಯಗಳನ್ನು ಅತ್ಯಂತ ಭಕ್ತಿಯಿಂದ ಪರಿಪಾಲನೆ ಮಾಡಿಕೊಂಡು ಬಂದಿದ್ದರೋ ಅವರು ನಮ್ಮ ಶಿವ ಮಹಾರಾಜರು, ಶಿವಾಜಿ ಮಹಾರಾಜರು. ಮೊಘಲ ದರ್ಬಾರಿಗಳ ಆ ದಾರುಣವಾದ ಕಾಲದಲ್ಲಿದ್ದಾಗ ಎಂತಹ ಅವನತಿಯ ಕಾಲ ಅಂತ ಹೇಳೋದಾದರೆ, ನಮ್ಮ ಶಿವಾಜಿಯವರ ತಾತ ಮಾಲೋಜಿ ಕೂಡ ತಮ್ಮ ಇಬ್ಬರು ಗಂಡು ಮಕ್ಕಳಿಗೆ ಶಹಾಜಿ ಮತ್ತು ಶರೀಫಜಿ ಎನ್ನತಕ್ಕಂತಹ ಮುಸಲ್ಮಾನ ಶಾಹಿ ಹೆಸರುಗಳನ್ನಿಟ್ಟಿದ್ದು ನಮ್ಮ ದಾಸ್ಯಕ್ಕೆ, ಅವರ ಒಂದು ಮೇಲುಗೈ ನಮ್ಮ ಮೇಲೆ ಸಾಧಿತವಾಗಿದ್ದಕ್ಕೆ ಸಾಕ್ಷಿಯಾಗುತ್ತದೆ. ಹೋವೆ ಶೇಷಾದ್ರಿ ಮಹಾಭಾಗರು ಅತ್ಯಂತ ಭಾವುಕವಾಗಿ ಶಿವಛತ್ರಪತಿಯ ಬಗ್ಗೆ ಇಂತಹ ವಿಚಾರಗಳನ್ನು ತಿಳಿಸಿಕೊಂಡೇ ಬರ್ತಾರೆ. ಅವರು ಹೇಳ್ತಾರೆ, ಈ ಮಾತುಗಳೆಲ್ಲ ಕೇವಲ ಬರಿಯ ಮಾತುಗಳಲ್ಲ, ಇವೆಲ್ಲಕ್ಕೂ ಸಾಕ್ಷಿಗಳಿವೆ. ಎಂತಹ ಸಾಕ್ಷಿಗಳಿವೆ ಅನ್ನೋದನ್ನು ಒಂದೊಂದಾಗಿ ವಿಶದೀಕರಿಸೋಣ ಮುಂಬರುವ ಸಂಚಿಕೆಗಳಲ್ಲಿ. ಅಲ್ಲಿಯವರೆಗೆ ನಮ್ಮ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ತನಕ್ಕೆ ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಸ್ವರಾಜ್ಯ ಲಕ್ಷ್ಮಿ, ವರಮಹಾಲಕ್ಷ್ಮಿ ಒಲಿಯಲಿ. ನಿಮ್ಮೆಲ್ಲರ ಮನೆಗಳಲ್ಲಿ ಸದಾ ಶಾಂತಿ, ಸುಖ, ನೆಮ್ಮದಿಗಳು ನೆಲೆಸಲಿ. ನಮ್ಮೆಲ್ಲರಿಗೆ ಭಗವತಿಯ ಆಶೀರ್ವಾದ ದೊರೆಯಲಿ. ಶ್ರೇಯೋಸ್ತು ಸದಾ ವಿಜಯೋಸ್ತು. ನಮಸ್ಕಾರ.